ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಅದು ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಸಂಬಂಧಪಟ್ಟದ್ದು. ಇಷ್ಟು ದಿನಗಳ ಕಾಲ ಪವರ್ ಶೇರಿಂಗ್ ಒಪ್ಪಂದ, ಸಚಿವ ಸಂಪುಟದ ಸರ್ಜರಿ ಅಂತೆಲ್ಲ ಚರ್ಚೆ ಆಗ್ತಾ ಇತ್ತು. ಈಗ ಮುಂದುವರೆದು ಗ್ಯಾರಂಟಿ ನ್ಯೂಸ್. ಒಂದು ದಿನಾಂಕ ಮುಹೂರ್ತ ಕೂಡ ನಿಗದಿಯಾಗಿದೆಯಂತೆ ಮೇಜರ್ ಬೆಳವಣಿಗೆಗೆ ರಾಜ್ಯ ಕಾಂಗ್ರೆಸ್ ಪಾಳೆಯ ಸಾಕ್ಷಿ ಆಗುವುದಕ್ಕೆ. ಹಾಗಾದ್ರೆ ಆ ದಿನಾಂಕ ಏನು? ಪದೇ ಪದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟೆನ್ಷನ್ ನಲ್ಲಿ ದೆಹಲಿ ಪ್ರಯಾಣ ಮಾಡ್ತಾ ಇರುವಂತಹ ಉದ್ದೇಶ ಏನು? ಹಾಗಾದ್ರೆ ಪವರ್ ಶೇರಿಂಗ್ ಒಪ್ಪಂದ ಆಗಿರೋದು ನಿಜಾನಾ? ಅದೇ ದಿನದಂದು ಸಿದ್ದರಾಮಯ್ಯನವರು ಸಿಎಂ ಕುರ್ಚಿ ಬಿಟ್ಟು ಕೆಳಗಿಳಿತಾರಾ? ಡಿಕೆ ಶಿವಕುಮಾರ್ ಅವರು ಅದೇ ದಿನ ಅಂದ್ರೆ ಇದೇ ತಿಂಗಳು 21ಕ್ಕೆ ಸಿಎಂ ಪಟ್ಟಕ್ಕೇರ್ತಾರಾ ಅನ್ನೋದು ಪ್ರಶ್ನೆ. ಇದೇ ತಿಂಗಳ 21ಕ್ಕೆ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುವುದು ಫಿಕ್ಸ್. ಕಾಂಗ್ರೆಸ್ನ ಶಾಸಕರಿಗೆ ಬಂದಿದೆಯಾ ಕ್ರಾಂತಿಯ ಸೂಚನೆ ಅನ್ನೋದು ಪ್ರಶ್ನೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡೆಯಿಂದಲೇ ಕ್ರಾಂತಿ ಪಕ್ಕ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಶಾಸಕರು ಮತ್ತು ಸಚಿವರುಗಳಿಗೆ. ಡಿಕೆ ಮತ್ತೆ ಡೆಲ್ಲಿ ಟೂರ್ ಅಲ್ಲಿದ್ದಾರೆ. ಸಿದ್ದರಾಮಯ್ಯ ಟೀಮ್ ನಲ್ಲಿ ಸಖತ್ ಟೆನ್ಷನ್ ಮನೆ ಮಾಡಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಕ್ರಾಂತಿಯ ಎಕ್ಸ್ಕ್ಲೂಸಿವ್ ಮತ್ತು ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸಕ್ಕೂ ಮುನ್ನವೇ ಡಿಕೆ ಶಿವಕುಮಾರ್ ಎರಡೆರಡು ಬಾರಿ ದೆಹಲಿ ಪ್ರವಾಸ ಮಾಡ್ತಾ ಇರುವಂತಹ ಉದ್ದೇಶ ನಿಮ್ಗೆಲ್ಲ ಗೊತ್ತಾ? ಆ ಉದ್ದೇಶ ಪಕ್ಷದಲ್ಲಿರುವಂತಹ ಶಾಸಕರು ಸಚಿವರಿಗೆ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಟೆನ್ಷನ್ ಶುರುವಾಗಿದೆ. ಇದೇ ಅವಧಿಯಲ್ಲಿ ಸಿಎಂ ಆಗ್ಲೇಬೇಕು ಅಂತ ಹಠ ಮಾಡ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಾಗಾಗಿ ಸಾಲು ಸಾಲಾಗಿ ದೆಹಲಿ ಪ್ರವಾಸ ಕೈಗೊಳ್ತಿದ್ದಾರೆ. ಇದೇ ಅವಧಿಯಲ್ಲಿ ಸಿಎಂ ಆಗ್ಲೇಬೇಕು ಅಂತ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಹಾಗಾಗಿ ಸಾಲು ಸಾಲಾಗಿ ದೆಹಲಿ ಪ್ರವಾಸವನ್ನ ಮಾಡ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇತ್ತ ಸಿದ್ದರಾಮಯ್ಯ ಬಣದಲ್ಲೂ ಕೂಡ ಪೂರ್ಣಾವಧಿಯ ಸಿಎಂ ಜಪಾನ್ ಕೇಳೋದಕ್ಕೆ ಸಿಗ್ತಾ ಇದೆ. ಕ್ರಾಂತಿಯೂ ಇಲ್ಲ ಭ್ರಾಂತಿಯೂ ಇಲ್ಲ ಅಂತ ಸಿದ್ದರಾಮಯ್ಯ ಟೀಮ್ ನಲ್ಲಿದ್ದವರು ಹೇಳ್ತಿದ್ದಾರೆ. ದೆಹಲಿ ಹೈಕಮಾಂಡ್ ಮಟ್ಟದಲ್ಲಿ ಆ ಚರ್ಚೆ ಇಲ್ವೇ ಇಲ್ಲ ಅಂತ ಒಂದು ಬಣ ಬಹಳ ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ. ಇಷ್ಟಾದ್ರೂ ಹಲವು ಅನುಮಾನಗಳಿಗೆ ಪುಷ್ಟಿ ಕೊಟ್ಟಿದೆ ಸಿದ್ದರಾಮಯ್ಯನವರ ಆ ಸೂಚನೆ. ಒಂದು ವಾರದಿಂದ ಸರಣಿ ಜಿಲ್ಲಾ ಪ್ರವಾಸವನ್ನ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಈ ತಿಂಗಳ 15ರ ತನಕ ಕೂಡ ಸಿದ್ದರಾಮಯ್ಯನವರು ಜಿಲ್ಲಾ ಪ್ರವಾಸದಲ್ಲೇ ಇರ್ತಾರೆ. ಇದೇ ಅವಧಿಯಲ್ಲಿ ಸಿಎಂ ಆಗಬೇಕು ಅಂತ ಒಂದ್ ಕಡೆ ಡಿಕೆ ಶಿವಕುಮಾರ್ ಸತತ ಪ್ರಯತ್ನ ಮಾಡ್ತಾ ಇದ್ರೆ, ಸಿದ್ದರಾಮಯ್ಯನವರ ಜಿಲ್ಲಾ ಪ್ರವಾಸ, ಸಾಲು ಸಾಲು ಸಭೆಗಳು ಯಾಕಾಗಿ? ಅದರ ಜೊತೆಗೆ ಪದೇ ಪದೇ ಡಿನ್ನರ್ ಮೀಟಿಂಗ್ಗಳು ಬೇರೆ ತಮ್ಮ ಆಪ್ತ ಬಳಗದಲ್ಲಿದ್ದವರ ಜೊತೆಗೆ. ಈ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯನವರು ಒಂದ್ ಕಡೆ ವೇದಿಕೆ ತಯಾರು ಮಾಡ್ತಿದ್ದಾರಾ? ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿರುವ ಕೆಲಸಕ್ಕೆ ಇದೇ ಅವಧಿಗೆ ಸಿಎಂ ಕುರ್ಚಿ ಬೇಕು ಅಂತ ವರಿಷ್ಠರನ್ನ ಮನವೊಲಿಸೋದು, ವರಿಷ್ಠರ ಮೇಲೆ ಒತ್ತಡ ಹಾಕೋದು, ಆ ಕಾರಣಕ್ಕೆ ದೆಹಲಿ ಪ್ರವಾಸ ಮಾಡೋದಕ್ಕೆ ಮುಂದಾಗ್ತಿದ್ದಾರಾ ಅನ್ನುವಂತಹ ಚರ್ಚೆಗಳು. ಗೊತ್ತಿಲ್ಲ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆ ಚರ್ಚೆಗಳು ಅಂದ್ರೆ ನವೆಂಬರ್ಗೆ ಏನೋ ಒಂದಾಗುತ್ತೆ. ಬಟ್ ಏನಾಗುತ್ತೆ ಅನ್ನೋದು ಕುತೂಹಲ. ಕಾರಣ ಸಂಪುಟ ಸರ್ಜರಿಗೆ ಮಾತ್ರ ಆ ಬೆಳವಣಿಗೆ ಸೀಮಿತ ಆಗುತ್ತಾ? ಇಲ್ಲ, ಪವರ್ ಶೇರಿಂಗ್ ಒಪ್ಪಂದದ ಪ್ರಕಾರ ಇದೇ 21ಕ್ಕೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವಂತಹ ಮುಹೂರ್ತ ಫಿಕ್ಸ್ ಆಗಿದೆಯಾ? ಆ ಮೂಲಕ ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಅವರ ಆಪ್ತ ಬಳಗ ಸಜ್ಜಾಗಿದೆಯಾ ಅನ್ನೋದು ಪ್ರಶ್ನೆ. ಹಾಗಾಗಿ ನವೆಂಬರ್ಗೆ ಒಂದು ಮೇಜರ್ ಬೆಳವಣಿಗೆಗೆ ರಾಜ್ಯ ಕಾಂಗ್ರೆಸ್ ಪಾಳೆಯ ಸಾಕ್ಷಿಯಾಗುವುದು ನಿಶ್ಚಿತ. ಆದ್ರೆ ಯಾವ ರೀತಿ? ಇದು ಕೂಡ ಪ್ರಶ್ನೆ. ಬಹುತೇಕರು ಹೇಳಬಹುದು ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಬಿಡಿ, ಆ ರೀತಿ ಒಪ್ಪಂದಗಳು ಆಗಿಬಿಟ್ಟಿದೆ ಅಂತ ಒಬ್ರು ಹೇಳಿದ್ರು ಕೂಡ ಮತ್ತೊಂದು ಬಣ ಅಲ್ಲ, ಪಕ್ಷ ಬಿಟ್ಟು ಹೊರಗಡೆಯವರು ಕೂಡ ಮಾತಾಡ್ತಾ ಇರೋದು ಕೂಡ ಅಷ್ಟು ಈಸಿ ಇದೆಯಾ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋದು? ಖಂಡಿತ ಈಸಿ ಅಲ್ವೇ ಅಲ್ಲ. ಹಲವು ಸವಾಲುಗಳಂತೂ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇದೆ. ಹಾಗಾಗಿ ಆ ಸವಾಲುಗಳನ್ನ ಮೀರಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಅಹಿಂದ ವರ್ಗನ ದೂರ ಮಾಡಿಕೊಂಡು, ಒಬ್ಬ ಮಾಸ್ ಲೀಡರ್ ಅನ್ನ ದೂರ ಮಾಡಿಕೊಂಡು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಪಟ್ಟದ ಮೇಲೆ ಕೂರಿಸೋದು ಕೂಡ ಅಷ್ಟು ಈಸಿ ಟಾಸ್ಕ್ ಅಲ್ವೇ ಅಲ್ಲ. ಹಂಗಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕೂಡ ಕಡೆಗಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಅವರು
ಪಕ್ಷದ ಟ್ರಬಲ್ ಶೂಟರ್ ಅಂತ ಗುರುತಿಸಿಕೊಂಡವರು, ಪಕ್ಷಕ್ಕಾಗಿ ದುಡಿದವರು. 136 ಸೀಟುಗಳು ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸ್ಥಾನ ಕಾಂಗ್ರೆಸ್ಗೆ ಬಂದಿದೆ ಅಂದ್ರೆ ಅದರ ರೂವಾರಿ ಡಿಸಿಎಂ ಡಿಕೆ ಶಿವಕುಮಾರ್. ಹಾಗಾಗಿ ಅವರನ್ನ ಕಡೆಗಣನೆ ಮಾಡುವಂತಹ ಪರಿಸ್ಥಿತಿ ಕೂಡ ಹೈಕಮಾಂಡ್ನಲ್ಲಿ ಇಲ್ಲ. ಹಾಗಾಗಿ ಇಬ್ಬರ ಮನವೊಲಿಕೆಯಿಂದ ಯಾವ ರೀತಿಯ ಬೆಳವಣಿಗೆಗೆ ರಾಜ್ಯ ಕಾಂಗ್ರೆಸ್ ಪಾಳೆಯ ಸಾಕ್ಷಿಯಾಗುತ್ತೆ, ಯಾವ ರೀತಿ ಮಹತ್ವದ ಹೆಜ್ಜೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಾಗುತ್ತೆ ಅನ್ನೋದು ಸದ್ಯ ಇರುವ ಕುತೂಹಲ. ಇದೆಲ್ಲ ಪ್ರಶ್ನೆಗಳಿಗೂ ಈ ಎಲ್ಲ ಕುತೂಹಲಕ್ಕೂ ಮೋಸ್ಟ್ಲಿ ನವೆಂಬರ್ 21 ಮೇಜರ್ ಉತ್ತರ ಸಿಗಬಹುದು ಅನ್ನುವಂಥ ನಿರೀಕ್ಷೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ಮಾರುತಿ, ಒಟ್ನಲ್ಲಿ ಮೇಜರ್ ಬೆಳವಣಿಗೆ ನವೆಂಬರ್ ಹೊತ್ತಿಗೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗುತ್ತೆ ಅಂತ, ಬಟ್ ಯಾವ ರೀತಿ ಹಿಂಗ್ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಪ್ರಶ್ನೆ. ಅದು ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆನಾ, ಸಂಪುಟ ಸರ್ಜರಿಗೆ ಮಾತ್ರ ಸೀಮಿತ ಆಗುತ್ತಾ ಅಂತ, ಏನ್ ಲೆಕ್ಕಾಚಾರಗಳು, ಏನ್ ವರ್ಕೌಟ್ಗಳು ಆಗ್ತಾ ಇದೆ ದೆಹಲಿ ಮಟ್ಟದಲ್ಲಿ ಅಂತ? ಶ್ರುತಿ, ನವೆಂಬರ್ 21ನೇ ತಾರೀಕು ಬಗ್ಗೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಡಿ ಕೆ ಶಿವಕುಮಾರ್ ನವೆಂಬರ್ 21ರ ಬಳಿಕ 21ರ ಬಳಿಕ ಮುಖ್ಯಮಂತ್ರಿ ಆಗೋದು ಯಾವುದೇ ಅನುಮಾನ ಇಲ್ಲ ಅನ್ನುವಂಥ ಒಂದು ಚರ್ಚೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಪೂರ್ಣಾವಧಿ ಸಿಎಂ ಅನ್ನುವಂಥ ಒಂದು ಜಪ ಆಗ್ತಿರುವಂಥದ್ದು. ಆದರೆ ರಾಜ್ಯ ಕಾಂಗ್ರೆಸ್ನ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಇಬ್ಬರೂ ಕೂಡ ರಾಜ್ಯ ಕಾಂಗ್ರೆಸ್ಗೆ ಅನಿವಾರ್ಯ ಆಗಿದೆ. ಮುಂದೆ ಬರ್ತಾ ಇರುವಂತಹ GBA ಚುನಾವಣೆ ಅಂದರೆ ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆ ಆಗಿರ್ಬೋದು, ಅದೇ ರೀತಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು, 2028ರ ವಿಧಾನಸಭಾ ಚುನಾವಣೆಗಾಗಿರ್ಬೋದು, ಈ ಎಲ್ಲ ಚುನಾವಣೆಗೂ ಕೂಡ ಈ ಇಬ್ಬರ ನಾಯಕರ ಅನಿವಾರ್ಯ ಉಪಸ್ಥಿತಿ ಬೇಕೇ ಬೇಕಾಗಿದೆ. ಹೀಗಾಗಿ ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಪೂರ್ಣಾವಧಿ ಸಿಎಂ ಜಪ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ನವೆಂಬರ್ 21ಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಚರ್ಚೆ ಇದ್ದರೂ ಕೂಡ ತಟಸ್ಥರ ಬಣದಲ್ಲಿ ಚರ್ಚೆ ಆಗ್ತಿರೋದೇನಂತ ಹೇಳಿದ್ರೆ ಇಬ್ಬರನ್ನೂ ಕೂಡ ಸಮಾಧಾನ ಮಾಡಿ ತೆಗೆದುಕೊಂಡು ಹೋಗುವಂಥ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡಬೇಕು ಅಂತ. ಹೀಗಾಗಿಯೇ ದೆಹಲಿಯ ಮಟ್ಟದಲ್ಲಿ ಒಂದಷ್ಟು ಲಾಬಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಆಗ್ತಾ ಇದೆ, ಅದೇ ರೀತಿ ಸಿದ್ದರಾಮಯ್ಯ ಅವರ ಪರವಾಗಿ ಕೂಡ ಆಗ್ತಿದೆ. ಇದರ ಹೊರತುಪಡಿಸಿ ತಟಸ್ಥರ ಬಣದಲ್ಲಿ ಆಗ್ತಿರೋದೇನಂತ ಹೇಳಿದ್ರೆ ಇಬ್ಬರನ್ನು ಕೂಡ ದೆಹಲಿಗೆ ಕರೆಸ್ಕೊಂಡು ಸಮಾಧಾನ ಮಾಡಿ ಪವರ್ ಶೇರಿಂಗ್ ವಿಚಾರದಲ್ಲಿ ಒಂದು ಅಂತಿಮ ನಿರ್ಧಾರಕ್ಕೆ ಬರಬೇಕು ಅನ್ನುವಂಥ ಒಂದು ಸಲಹೆಗಳು ಕಾಂಗ್ರೆಸ್ ಹೈಕಮಾಂಡ್ವರೆಗೂ ಕೂಡ ಹೋಗಿರುವಂಥದ್ದು. ಈ ನಡುವೆ ನವೆಂಬರ್ 21ಕ್ಕೆ ಅಧಿಕಾರ ಹಸ್ತಾಂತರ ಫಿಕ್ಸ್ ಅನ್ನುವಂಥ ಒಂದು ಅನುಮಾನ ಯಾಕೆ ಬರ್ತಿದೆ ಅಂತ ಹೇಳಿದ್ರೆ ಕಳೆದ ಒಂದು ತಿಂಗಳಿಂದಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಿಲ್ಲಾ ಪ್ರವಾಸಗಳಲ್ಲಿ ಭಾಳಷ್ಟು ಆಗಿದ್ದಾರೆ. ಜೊತೆಗೆ ತಮ್ಮ ಆಪ್ತರ ಬಗ್ಗೆ ಚರ್ಚೆ ಮಾಡಿರೋದೇನಂತ ಹೇಳಿದ್ರೆ ನಾನು ಇವತ್ತೇ ಇಳಿತೀನಿ ಅಂತೇಳಿ ಎಲ್ಲೂ ಸಿದ್ದರಾಮಯ್ಯ ಹೇಳಿಲ್ಲ. ಆದರೆ ನಿಮ್ಮ ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಕೆಲಸಗಳು ಇದ್ದರೆ ಆದಷ್ಟು ಬೇಗ ಪೂರ್ಣಗೊಳಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ಕ್ಷಣದಲ್ಲಿ ಏನು ಬೇಕಿದ್ರೂ ಕೂಡ ನಿರ್ಧಾರ ಆಗಬಹುದು ಅನ್ನುವಂತಹ ಒಂದು ಮಾಹಿತಿಯನ್ನು ಹಂಚ್ಕೊಂಡಿರುವಂಥದ್ದು. ಹೀಗಾಗಿ ಇತ್ತೀಚೆಗೆ ಕಳೆದ 10-15 ದಿನಗಳಿಂದಲೂ ಕೂಡ ಸಿದ್ದರಾಮಯ್ಯ ಜಿಲ್ಲಾ ಪ್ರವಾಸಗಳಲ್ಲಿ ಭಾಳಷ್ಟು ಆಗಿದ್ದಾರೆ. ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಉದ್ಘಾಟನೆ ಮಾಡುವಂಥದ್ದು, ಯೋಜನೆಗಳಿಗೆ ಚಾಲನೆ ಕೊಡುವಂಥದ್ದು ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಆ್ಯಂಗಲಲ್ಲಿ ನೋಡಿದ್ದೆ ಆದರೆ ಡಿ ಕೆ ಶಿವಕುಮಾರ್ ಅವರು ಪದೇ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಸುತ್ತಮುತ್ತಲೂ ಇರುವಂತಹ ನಾಯಕರನ್ನ ಭೇಟಿ ಮಾಡಿ ಲಾಬಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಬಹುತೇಕ ನವೆಂಬರ್ ತಿಂಗಳಲ್ಲಿ ಬಹುದೊಡ್ಡದಾದಂಥ ಒಂದು ರಾಜಕೀಯ ಬೆಳವಣಿಗೆ ಆಗ್ಬೋದು ಅನ್ನುವಂಥ ಒಂದು ಮಾಹಿತಿ ದೆಹಲಿ ಮಟ್ಟದಿಂದ ಕಾಣ್ತಾ ಇರುವಂಥದ್ದು. ಒಟ್ಟಾರೆ ಇದರ ಎಲ್ಲವೂ ಕೂಡ ನಿರ್ಧಾರ ಆಗುವಂಥದ್ದು ಹೈಕಮಾಂಡ್ ಅಂಗಳದಲ್ಲಿ ಇರೋದ್ರಿಂದ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ನವೆಂಬರ್ 21ನೇ ತಾರೀಕು ಕ್ರಾಂತಿ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಶ್ರುತಿ, ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇಬ್ಬರು ನಾಯಕರು ಕೂಡ ಬಹಳ ಅನಿವಾರ್ಯ ಪಕ್ಷಕ್ಕೆ, ಹಾಗಾಗಿ ಇಬ್ಬರನ್ನ ಮನವೊಲಿಸಿ ಹೇಗೆ ಕರ್ಕೊಂಡು ಹೋಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಸದ್ಯ ಇರುವಂತಹ ಕುತೂಹಲ.